ಇವತ್ತು ಏನು ಹಿಂದೆ ನಾವು ಇದಕ್ಕೆ ನಾನೇ ಮಂತ್ರಿ ಇದ್ದದ್ದಾಗೂ ಒಪ್ಪನ್ನಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದರೊಳಗೆ ಕೆಲವೊಂದಿಷ್ಟು ನಾನು ಈಗಾಗಲೇ ಮಾತಾಡ್ದಂಗೆ ಕಾನೂನು ತೊಡಕುಗಳ ಸಮಸ್ಯೆಗಳು ಇದ್ದಾವೆ. ಅದಕ್ಕೆ ನಿಮ್ಮನ್ನೆಲ್ಲರನ್ನೂ ಸಭೆ ಕರೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ದಾಟ್ಲಿ ಅಧಿವೇಶನ ಮುಗಿಲಿ, ಅಧಿವೇಶನ ಮುಗಿದ ಮೇಲೆ ಕೆಲವೊಂದಿಷ್ಟು ಕಾನೂನು ತೊಡಕುಗಳ ಬಗ್ಗೆ ನಾವು ನೀವೆಲ್ಲರೂ ಕುಂತು ಚರ್ಚೆ ಮಾಡಬೇಕಾಗತ್ತೆ. ನಾನಾಗ್ಲಿ, ಶಾಸಕರಾಗ್ಲಿ, ಲೋಕಸಭಾ ಸದಸ್ಯರಾಗ್ಲಿ, ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಿಮ್ಮ ಪರವಾಗಿದ್ದೀವಿ. ಹಿಂದೆ ಮುಖ್ಯಮಂತ್ರಿಗಳ ಹತ್ರ ನಾವು ಇದು ಚರ್ಚೆಯನ್ನು ಮಾಡಿದಂಥ ಉದಾಹರಣೆಗಳು ನಿಮ್ಮ ಕಣ್ಣೆದುರಿಗೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಅದಕ್ಕೆ ಈಗಾಗಲೇ ಇದು ಅದ್ರ ಬಗ್ಗೆ ನಾನು ಅದನ್ನೇ ಡಿಟೇಲ್ ಆಗಿ ಇಲ್ಲಿ ಸಾರ್ವಜನಿಕವಾಗಿ ನಾನು ಮಾತಾಡೋದಕ್ಕಿಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿಮ್ಮನ್ನೆಲ್ಲರನ್ನು ಕರೆದು ಕೆಲವೊಂದಿಷ್ಟು ಚರ್ಚೆಗಳು ಮಾಡಬೇಕಾಗಿದೆ. ಆದಷ್ಟು ಬೇಗನೆ ಆ ವಿಚಾರವನ್ನ ಅಧಿವೇಶನ ಮುಗಿದ ತಕ್ಷಣ ಕೆಲವೊಂದು ನನ್ನ ವೇಳಾಪಟ್ಟಿದ, ಯಾಕಂದ್ರೆ ನಮಗೂ ಕೊನೆಯ ಹಂತದೊಳಗೆ ಇಲಾಖೆ ಕೊಟ್ಟಿರಿಂದ ನಾವು ಯಾವ ಇಲಾಖೆದು ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಇದು ಇಲಾಖೆ ಜವಾಬ್ದಾರಿ ತಗೊಂಡ ಮೇಲೆ ನಾವು ಒಂದು ದಿವಸ ನೋಡ್ಕೊಂಡು ನಿಮ್ಗೊಂದು ದಿನಾಂಕವನ್ನು ನಿಗದಿ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೂ ಮಾತಾಡ್ತೀವಿ ಮತ್ತು ನೀವೇನು ಬೇಡಿಕೆ ಇಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಕರ್ಕೊಂಡೋಗಿ ಭೇಟಿ ಮಾಡುತ್ತಾ ಅವತ್ತೇ ಅಲ್ಲಿ ನಿರ್ಧಾರವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳ ಜೊತೆಗೆ ಈ ಅಧಿವೇಶನ ಟೈಮ್ದೊಳಗೆ ನಾನು ಮತ್ತು ರಾಘವೇಂದ್ರ ಇಟ್ನಾಳ್ ಅವರು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂತ ಕೆಲಸವನ್ನ ಮಾಡ್ತೀನಿ. ಧನ್ಯವಾದಗಳು.